ವೀಕ್ಷಕರೇ, ಪ್ರತಿ ವರ್ಷ ಬಿಗ್ ಬಾಸ್ ಸೀಸನ್ ಶುರುವಾದಾಗ ಸ್ಪರ್ಧಿಗಳ ಸಂಭಾವನೆ ಬಗ್ಗೆ ಚರ್ಚೆಗಳು ಗಾಸಿಪ್ಗಳು ಹಬ್ಬೋದು ಸಹಜ. ಈ ಸ್ಪರ್ಧೆಗೆ ಇಷ್ಟು ಸಂಭಾವನೆ ಸಿಗ್ತಿದೆಯಂತೆ, ಅವರಿಗೆ ಅಷ್ಟೊಂದು ಸಂಬಳ ಸಿಗ್ತಿದೆಯಂತೆ ಎಂಬ ವದಂತಿ ಕೇಳಿ ಬರೋದು ಕಾಮನ್. ಆದರೆ ಸಂಭಾವನೆ ಅಥವಾ ಸಂಬಳದ ಸೀಕ್ರೆಟ್ನ ಸ್ಪರ್ಧಿಯಾಗಲಿ ವಾಹಿನಿಯಾಗಲಿ ಬಿಗ್ ಬಾಸ್ ತಂಡವಾಗಲಿ ಅಧಿಕೃತವಾಗಿ ಬಿಟ್ಟು ಕೊಡೋದಿಲ್ಲ. ಯಾವ ಸ್ಪರ್ಧಿ ಎಷ್ಟು ವಾರ ಮನೆಯೊಳಗೆ ಇರ್ತಾರೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಬಿಗ್ ಬಾಸ್ ಶೋ ಶುರುವಾಗುವ ಮುನ್ನ ಪ್ರತಿ ಸ್ಪರ್ಧಿಗೂ ವಾರದ ಸಂಬಳ ಅಂತ ಫಿಕ್ಸ್ ಮಾಡಲಾಗುತ್ತೆ. ಸ್ಪರ್ಧಿಗಳ ಪಾಪ್ಯುಲಾರಿಟಿ, ಮಾರ್ಕೆಟ್ ವ್ಯಾಲ್ಯೂ, ಫ್ಯಾನ್ ಬೇಸ್ ಮೇಲೆ ಅವರ ಸಂಭಾವನೆ ನಿಗದಿಯಾಗುತ್ತೆ. ಈ ಎಲ್ಲ ಆಧಾರದ ಮೇಲೆ ನಿರ್ದಿಷ್ಟ ಸ್ಪರ್ಧೆಗೆ ಇಂತಿಷ್ಟು ಸಂಭಾವನೆ ಅಂತ ಬಿಗ್ ಬಾಸ್ ಶೋ ಆಯೋಜಕರು ಫಿಕ್ಸ್ ಮಾಡ್ತಾರೆ. ಸ್ಪರ್ಧಿಗಳು ಹಾಗೂ ಆಯೋಜಕರ ಮಧ್ಯೆ ಮಾತುಕತೆ ನಡೆದಾಗ ಸಂಭಾವನೆ ವಿಚಾರದಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ಇಷ್ಟು ಕೊಡಿ, ಇಷ್ಟು ಕೊಟ್ಟರೆ ಮಾತ್ರ ಬರ್ತೀನಿ ಅಂತ ಹೇಳಿರುವ ಸ್ಪರ್ಧಿಗಳು ಕೂಡ ಇದ್ದಾರೆ. ಪ್ರತಿ ವರ್ಷ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ನಿರ್ದಿಷ್ಟ ಬಜೆಟ್ ಇರುತ್ತೆ. ಆ ಬಜೆಟ್ನಲ್ಲೇ ಆಯೋಜಕರು ಶೋ ನಡೆಸಬೇಕು. ಬಜೆಟ್ ಕ್ರಾಸ್ ಆಗದಂತೆ ಶೋ ಮುಗಿಸಬೇಕು. ಹಾಗಾಗಿ ಬಜೆಟ್ಗೆ ಅನುಗುಣವಾಗಿ ಪ್ರತಿ ಸ್ಪರ್ಧಿಗೂ ಒಂದೊಂದು ತರಹದ ಪೇಮೆಂಟ್ ಫಿಕ್ಸ್ ಮಾಡಲಾಗುತ್ತೆ. ಕೆಲವರಿಗೆ ಬಿಗ್ ಬಾಸ್ ದೊಡ್ಡ ಅವಕಾಶವಾಗಿರುತ್ತೆ. ಹೀಗಾಗಿ ಕೆಲ ಸ್ಪರ್ಧಿಗಳು ಹಣಕ್ಕಿಂತ ವೇದಿಕೆಗೆ, ಅಂದರೆ ಅದರಿಂದ ಸಿಗುವಂತಹ ಬ್ರ್ಯಾಂಡ್ ವ್ಯಾಲ್ಯೂಗೆ ಹೆಚ್ಚು ಬೆಲೆ ಕೊಡ್ತಾರೆ. ಬಿಗ್ ಬಾಸ್ ಶೋಗೆ ಬಂದ ಮೇಲೆ ಕೆಲ ಸ್ಪರ್ಧಿಗಳನ್ನ ಬೇರೆ ಬೇರೆ ಧಾರಾವಾಹಿಗಳಲ್ಲಿ ಅವರಿಗೆ ತಕ್ಕಂತಹ ಪಾತ್ರಗಳನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ಕೆಲವು ಶೋಗಳಲ್ಲಿ ಅವರನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಇದು ಸಹ ಸ್ಪರ್ಧಿಗಳ ಪಾಲಿಗೆ ಗೋಲ್ಡನ್ ಚಾನ್ಸ್ ಅಂತ ಹೇಳಬಹುದು. ಆದರೆ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರು ಮಾತ್ರ ಚರ್ಚೆ ಮಾಡೋದು, ಕುತೂಹಲದಿಂದ ಕೇಳೋದು, ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಸ್ಪರ್ಧಿಗೆ ಎಷ್ಟು ಸಂಬಳ ಸಿಗುತ್ತೆ ಅಂತ. ಹಾಗಾದ್ರೆ ಈ ಒಂದು ಸ್ಟೋರಿಯಲ್ಲೇ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಸ್ಪರ್ಧೆಗೆ ಒಂದು ವಾರಕ್ಕೆ ಅವರಿಗೆ ಸಿಗುವಂತಹ ಸಂಭಾವನೆ ಎಷ್ಟು ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ಬಿಗ್ ಬಾಸ್ ಅನ್ನ ಪ್ರತಿನಿತ್ಯ ಮಿಸ್ ಮಾಡದೆ ನೋಡೋದಾದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಇದೇ ರೀತಿಯ ಕಿರುತೆರೆಯ ಎಲ್ಲ ರೀತಿಯ ಮನೋರಂಜನಾ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದಾಗಿ ನಮ್ರತಾ ಗೌಡ 2011ರಲ್ಲಿ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾದ ಕೃಷ್ಣ ರುಕ್ಮಿಣಿ ಸೀರಿಯಲ್ ಮೂಲಕ ಕಿರುತೆರೆ ಜರ್ನಿನ ಶುರು ಮಾಡ್ತಾರೆ. ಅಲ್ಲಿಂದ ಪುಟ್ಟಗೊಬ್ಬರಿ ಮದುವೆ ಧಾರಾವಾಹಿಯಲ್ಲಿ ಹಿಮಾ ಪಾತ್ರದ ಮೂಲಕ ಎಲ್ಲರ ಗಮನ ಸೆಳೀತಾರೆ. ಆದರೆ ಅದಕ್ಕಿಂತಲೂ ಜಾಸ್ತಿ ಅವರಿಗೆ ನೇಮ್ ಫೇಮ್ ಎಲ್ಲವನ್ನ ತಂದುಕೊಟ್ಟಿದ್ದು ನಾಗಿಣಿ ಧಾರಾವಾಹಿಯ ಶಿವಾನಿ ಪಾತ್ರದ ಮೂಲಕ. ಸದ್ಯ ಅವರಿಗೆ ಧಾರಾವಾಹಿಯಲ್ಲಿ ಸಿಗ್ತಿದ್ದ ಸಂಭಾವನೆಯ ಆಧಾರದ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರಕ್ಕೆ 1.5 ಲಕ್ಷ ರೂಪಾಯಿ ಸಂಭಾವನೆಯನ್ನ ಪಡಿತಿದ್ದಾರೆ. ಇನ್ನು ಧಾರಾವಾಹಿ ಮೂಲಕವೇ ಪರಿಚಿತರಾದ ಮತ್ತೊಬ್ಬ ಪ್ರತಿಭೆ ಅಂದರೆ ಸ್ನೇಹಿತ್ ಗೌಡ. ನಮ್ಮನೆ ಯುವರಾಣಿ ಸೀರಿಯಲ್ ಮುಖಾಂತರ ಹೆಚ್ಚಿನ ಜನಪ್ರಿಯತೆಯನ್ನು ಪಡೆದುಕೊಂಡ ಅವರು ಕನ್ನಡ ಸಿನಿಮಾಗಳಲ್ಲಿಯೂ ಕೂಡ ನಟನಾಗಿ ಅಭಿನಯಿಸಿದ್ದಾರೆ. ಸದ್ಯ ಅವರಿಗೆ ಕಿರುತೆರೆ ಮತ್ತು ಬೆಳ್ಳಿತೆರೆಯಲ್ಲಿ ಸಿಗುವ ಸಂಭಾವನೆಯ ಆಧಾರದ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರಕ್ಕೆ 60,000 ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ. ಇನ್ನು ಕನ್ನಡದ ಹೆಸರಾಂತ ನ್ಯೂಸ್ ಆಂಕರ್ಗಳಲ್ಲಿ ಗೌರಿ ಶಕ್ಕಿ ಅವರು ಕೂಡ ಒಬ್ಬರು. ಪ್ರಾರಂಭದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಆರಂಭಿಸಿದ ಅವರು ನಂತರ ಟಿವಿ ಲೋಕಕ್ಕೆ ಬರ್ತಾರೆ. ಆರಂಭದಲ್ಲಿ ETV ಕನ್ನಡ ನ್ಯೂಸ್ ಚಾನೆಲ್ಗೆ ಸೇರಿಕೊಳ್ತಾರೆ. ನಂತರ 2005ರಲ್ಲಿ TV9ಗೆ ಸೇರಿಕೊಳ್ತಾರೆ. ಅಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿ ಬಿಗ್ ಬಾಸ್ ಮನೆಗೂ ಕೂಡ ಈ ಬಾರಿಯ ಸೀಸನ್ನಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸ್ತಾರೆ. ಅವರಿಗೆ ಒಂದು ವಾರಕ್ಕೆ 90,000 ರೂಪಾಯಿ ಸಂಭಾವನೆಯನ್ನ ಕೊಡಲಾಗಿದೆ. ಇನ್ನು ಮಂಜುನಾಥ್ ಆಗಿ ಹುಟ್ಟಿ ನಂತರ ನೀತು ವನಜಾಕ್ಷಿಯಾಗಿ ಬದಲಾಗಿ ಆರಂಭದಲ್ಲಿ ಟ್ಯಾಟೂ ಆರ್ಟಿಸ್ಟ್ ಆಗಿದ್ದ ಇವರು ನಂತರದಲ್ಲಿ ಹೋಟೆಲ್ ಉದ್ಯಮವನ್ನು ಆರಂಭಿಸಿ ಅದರಲ್ಲೂ ಸೈ ಎನಿಸಿಕೊಳ್ತಾರೆ. ಅಷ್ಟೇ ಅಲ್ಲದೆ ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕೂಡ ಹೆಸರನ್ನ ಮಾಡಿದ್ದಾರೆ. ಸದ್ಯ ಅವರು ಬಿಗ್ ಬಾಸ್ ಮನೆಯ ಸ್ಪರ್ಧಿಯಾಗಿ ಅವರಿಗೆ ಒಂದು ವಾರಕ್ಕೆ 85,000 ರೂಪಾಯಿ ಸಂಭಾವನೆ ಸಿಗ್ತಾ ಇದೆ. ಇನ್ನು ಮುಂದಿನ ಸ್ಪರ್ಧಿ ಸಿರಿ. ಮನೆಯೊಂದು 3 ಬಾಗಿಲು, ಬದುಕು, ರಂಗೋಲಿ ಈ ಎಲ್ಲ ಧಾರಾವಾಹಿಗಳಲ್ಲಿ ಇರುವ ನಟಿ ಯಾರಂತ ಹೇಳಿದ್ರೆ ಅದು ಸಿರಿ ಅವರು 30ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟನೆ ಮಾಡಿದ್ದಾರೆ. ಅವರು ಮಾಡಿರುವ ಪ್ರತಿಯೊಂದು ಧಾರಾವಾಹಿ ಕೂಡ 1000 ಎಪಿಸೋಡ್ ದಾಟಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ. ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಯಾಗಿರುವ ಇವರಿಗೆ ಒಂದು ವಾರಕ್ಕೆ 1 ಲಕ್ಷ ರೂಪಾಯಿ ಸಂಭಾವನೆ ಸಿಗ್ತಾ ಇದೆ. ಇನ್ನು ಮೈಕಲ್ ಅಜಯ್ ಬಿಗ್ ಬಾಸ್ ಸೀಸನ್ 10ರಲ್ಲಿ ಇರುವ ನೈಜೀರಿಯಾ ಕನ್ನಡಿಗ. ಬಾಸ್ಕೆಟ್ಬಾಲ್ ಆಟಗಾರ ಆಗಿರುವ ಇವರು ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕೂಡ ಮಿಂಚಿದ್ದಾರೆ. ಅದರ ಜೊತೆಗೆ ಬರ್ಗರ್ ಶಾಪ್ ಅನ್ನು ನಡೆಸುತ್ತಿದ್ದಾರೆ. ಸದ್ಯ ಇವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರಕ್ಕೆ 85,000 ಸಂಭಾವನೆ ಸಿಗ್ತಾ ಇದೆ. ಇನ್ನು ಧಾರಾವಾಹಿ ಮೂಲಕ ಪರಿಚಿತರಾದ ಮತ್ತೊಬ್ಬ ಪ್ರತಿಭೆ ಅಂದರೆ ಮಂಗಳಗೌರಿ ಧಾರಾವಾಹಿ ಮೂಲಕ ಮನೆ ಮಾತಾಗಿರುವ ತನಿಷಾ ಕುಪ್ಪಂಡ. ಕನ್ನಡ ಸಿನಿಮಾಗಳಲ್ಲಿಯೂ ಕೂಡ ನಟನೆ ಮಾಡಿದ್ದಾರೆ. ಸದ್ಯ ಇವರಿಗೆ ಬಿಗ್ ಬಾಸ್ ಮನೆಯಲ್ಲಿ 1 ಲಕ್ಷ ರೂಪಾಯಿ ಸಂಭಾವನೆ ಸಿಗ್ತಾ ಇದೆ. ಇನ್ನು ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರುವ ಸ್ನೇಕ್ ಶಾಮ್. ಇವರು ಮೂಲತಃ ಮೈಸೂರಿನವರು. ಚಿಕ್ಕಂದಿನಿಂದಲೂ ಹಾವು ಹಿಡಿಯೋದನ್ನ ರೂಢಿ ಮಾಡಿಕೊಂಡಿರುವ ಇವರು ಸದ್ಯ ಅದನ್ನೇ ವೃತ್ತಿಯಾಗಿಸಿಕೊಂಡಿದ್ದಾರೆ. ಮೈಸೂರಿನಲ್ಲಿ ಜನರಿಗೆ ಎಲ್ಲಿಯೇ ಹಾವು ಕಂಡರೂ ತಕ್ಷಣ ನೆನಪಿಗೆ ಬರೋದೇ ಸ್ನೇಕ್ ಶಾಮ್.
ಸದ್ಯ ಇವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರಕ್ಕೆ 1 ಲಕ್ಷ ರೂಪಾಯಿ ಸಂಭಾವನೆಯನ್ನ ನೀಡಲಾಗಿದೆ. ಮುಂದಿನ ಸ್ಪರ್ಧಿ ವರ್ತೂರ್ ಸಂತೋಷ್. ಹಳ್ಳಿಕಾರ್ ತಳಿಯ ಜಾನುವಾರು ಸಾಕಾಣಿಕೆಯಿಂದಲೇ ಫೇಮಸ್ ಆದಂತಹ ವ್ಯಕ್ತಿ. ಸದ್ಯ ಇವರು ಅಖಿಲ ಭಾರತ ಹಳ್ಳಿಕಾರ್ ತಳಿ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ 80,000 ರೂಪಾಯಿ ಸಂಭಾವನೆ ಸಿಗ್ತಾ ಇದೆ. ಇನ್ನು ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಅವರು ಶರಣ್ ಅಭಿನಯದ ಗುರು ಶಿಷ್ಯರು ಸಿನಿಮಾದಲ್ಲಿ ಅಭಿನಯಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಅಲ್ಲಿಂದ ಇವರು ಟ್ರೋಲ್ಗಳಿಂದಲೇ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ, ಲೈಮ್ ಲೈಟ್ಗೆ ಬರ್ತಾರೆ. ಇವರ ಮೇಲೆ ಮಾಡಿದಂತಹ ಟ್ರೋಲ್ಗಳಿಂದಲೇ ಈಗ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರುವುದಕ್ಕೆ ಕಾರಣವಾಗಿದೆ. ಸದ್ಯ ಅವರಿಗೆ 85,000 ರೂಪಾಯಿ ಸಂಭಾವನೆ ಸಿಗ್ತಾ ಇದೆ. ಇನ್ನು ಕಳೆದ ವಾರದಲ್ಲೇ ಎಲಿಮಿನೇಟ್ ಆಗಿರುವ ರ್ಯಾಪರ್ ಇಶಾನಿ ಅವರ ಪೂರ್ತಿ ಹೆಸರು ಊರ್ಮಿಳಾ ಇಶಾನಿ. ಇವರಿಗೆ ಚಿಕ್ಕ ವಯಸ್ಸಿನಿಂದಲೂ ಮ್ಯೂಸಿಕ್ ಅಂದರೆ ತುಂಬಾನೇ ಇಷ್ಟ. ಪಾಪ್, ಹಿಪ್ ಹಾಪ್, ರ್ಯಾಪ್ ಇದೆಲ್ಲವನ್ನ ಸೇರಿಸಿ ಫ್ಯೂಸ್ ಮಾಡಿ ತಮ್ಮದೇ ಶೈಲಿಯಲ್ಲಿ ಹಾಡುಗಳನ್ನು ಹಾಡಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ 65,000 ರೂಪಾಯಿ ಸಂಭಾವನೆ ಕೊಡಲಾಗಿದೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರುವ ಮತ್ತೊಬ್ಬ ಸ್ಪರ್ಧಿ ಭಾಗ್ಯಶ್ರೀರಾವ್. ಕನ್ನಡ ಕಿರುತೆರೆಯಲ್ಲಿ ಸುಮಾರು 10 ವರ್ಷಕ್ಕೂ ಹೆಚ್ಚು ಕಾಲ ಕೆಲಸ ಮಾಡಿದ್ದಾರೆ. ಲಕ್ಷಣ ಧಾರಾವಾಹಿಯಲ್ಲಿ ಸಿಕ್ಕ ಪಾತ್ರದಿಂದ ತಮ್ಮನ್ನು ತಾವು ಗುರುತಿಸಿಕೊಂಡರು. ಸದ್ಯ ಇವರಿಗೆ ಬಿಗ್ ಬಾಸ್ ಮನೆಯಲ್ಲಿ 80,000 ರೂಪಾಯಿ ಸಂಭಾವನೆಯನ್ನ ಕೊಡಲಾಗಿದೆ. ಇನ್ನು ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಪರಿಚಿತರಾದವರು ತುಕಾಲಿ ಸಂತೋಷ್. ಅದೇ ಶೋನಿಂದ ಅವರಿಗೆ ಬಂದಂತಹ ಹೆಸರು ತುಕಾಲಿ. ಸದ್ಯ ಇವರ ಟ್ರಂಪ್ ಕಾರ್ಡ್ ಏನು ಅಂದರೆ ಅದು ಕಾಮಿಡಿ. ಇವರಿಗೆ ಬಿಗ್ ಬಾಸ್ ಮನೆಯಲ್ಲಿ 1,10,000 ರೂಪಾಯಿ ಸಂಭಾವನೆಯನ್ನ ಕೊಡಲಾಗ್ತಾ ಇದೆ. ಇನ್ನು ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ್ದ ಕಾರ್ತಿಕ್ ಮಹೇಶ್ ಅವರಿಗೆ ಹೆಸರು ತಂದುಕೊಟ್ಟಿದ್ದು ಮಾತ್ರ ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಚಂದ್ರು ಪಾತ್ರ. ಸದ್ಯ ಒಂದು ವಾರಕ್ಕೆ ಕಾರ್ತಿಕ್ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ 90,000 ರೂಪಾಯಿ ಸಂಭಾವನೆಯನ್ನ ನೀಡಲಾಗ್ತಾ ಇದೆ. ಇನ್ನು ಹರಹರ ಮಹಾದೇವ ಧಾರಾವಾಹಿ ಮೂಲಕ ಪರಿಚಿತರಾದವರು ಸಂಗೀತ ಶೃಂಗೇರಿ. ನಂತರ ಅಷ್ಟೇ ಹೆಸರನ್ನ ತಂದುಕೊಟ್ಟಂತಹ ಸಿನಿಮಾ ಅಂತ ಹೇಳಿದ್ರೆ ಅದು ಚಾರ್ಲಿ. ಇವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರಕ್ಕೆ 1 ಲಕ್ಷ ರೂಪಾಯಿ ಸಂಭಾವನೆ ಸಿಗ್ತಾ ಇದೆ. ಇನ್ನು ಇದೇ ಧಾರಾವಾಹಿ ಮೂಲಕ ಪರಿಚಿತರಾದ ಮತ್ತೊಬ್ಬ ಪ್ರತಿಭೆ ಶಿವ ಅಂತಂದ್ರೆ ಹೀಗೆ ಇರಬೇಕು ಅನ್ನೋಷ್ಟ್ರ ಮಟ್ಟಿಗೆ ತಮ್ಮನ್ನು ತಾವು ಆ ಪಾತ್ರದಲ್ಲಿ ತೊಡಗಿಸಿಕೊಂಡವರು ವಿನಯ್ ಗೌಡ. ಇವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರಕ್ಕೆ 1 ಲಕ್ಷ ರೂಪಾಯಿ ಸಂಭಾವನೆ ಸಿಗ್ತಾ ಇದೆ. ಇನ್ನು ಕೊನೆಯದಾಗಿ ಒಂದು ಕಾಲದಲ್ಲಿ ಡ್ರೋನ್ ಕಂಡು ಹಿಡಿದಿದ್ದು ಯಾರು ಅಂತ ಹೇಳಿದ್ರೆ ಅದು ಡ್ರೋನ್ ಪ್ರತಾಪ್ ಅಂತ ಹೇಳ್ತಾ ಇದ್ರು. ನಂತರ ಇವರು ಡ್ರೋನ್ ಕಂಡು ಹಿಡಿದಿಲ್ಲ, ಅವನು ಇಡೀ ಕರ್ನಾಟಕಕ್ಕೆ ಕಾಗೆ ಹಾರಿಸಿದ್ದಾನೆ ಅಂತ ಒಂದಷ್ಟು ಆರೋಪಗಳು ಕೂಡ ಬಂತು. ಆದರೆ ಈಗ ಪ್ರತಾಪ್ ಅಂದರೆ ಒಳ್ಳೆ ಹುಡುಗ ಅನ್ನೋ ಮಾತಿದೆ. ಇದಕ್ಕೆಲ್ಲ ಕಾರಣವಾಗಿದ್ದು ಈ ವರ್ಷದ ಬಿಗ್ ಬಾಸ್ ವೇದಿಕೆ. ಸದ್ಯ ಅವರಿಗೆ ವಾರಕ್ಕೆ 1.15 ಲಕ್ಷ ರೂಪಾಯಿ ಸಂಭಾವನೆ ಸಿಗ್ತಾ ಇದೆ. ಇದಿಷ್ಟು ಸ್ಪರ್ಧಿಗಳ ಸಂಭಾವನೆಯ ಬಗ್ಗೆ. ವೀಕ್ಷಕರೇ, ಸ್ಪರ್ಧಿಗಳಿಗೆ ಇಷ್ಟೊಂದು ಸಂಭಾವನೆ ಸಿಗ್ತಿರುವಾಗ ಇನ್ನೂ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಆಯೋಜಕರಿಗೆ ಹಾಗೆ ವಾಹಿನಿಗೆ ಬಿಗ್ ಬಾಸ್ ಕಾರ್ಯಕ್ರಮ ಸಾಕಷ್ಟು TRPಯನ್ನು ತಂದುಕೊಟ್ಟಿದೆ. ಈ ಸೀಸನ್ ಕೂಡ ಭರ್ಜರಿಯಾಗಿ ಯಶಸ್ವಿಯಾಗಿದೆ. ಹೀಗಾಗಿ ಕಾರ್ಯಕ್ರಮ ಎಷ್ಟೊಂದು ಲಾಭದಾಯಕ ಅನ್ನೋದನ್ನ ನೀವೇ ಊಹೆ ಮಾಡ್ಕೋಬಹುದು. ಇನ್ನು ಬಿಗ್ ಬಾಸ್ ಕಾರ್ಯಕ್ರಮ ನೋಡುವ ವೀಕ್ಷಕರಿಗೂ ಭರ್ಜರಿ ಮನರಂಜನೆ ಸಿಗ್ತಾ ಇದೆ. ಹಾಗಾದರೆ ವೀಕ್ಷಕರೇ, ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬಿಗ್ ಬಾಸ್ ನೋಡುವ ನಿಮ್ಮ ಸ್ನೇಹಿತರಿಗೆ ತಪ್ಪದೆ ಒಂದು ವಿಡಿಯೋವನ್ನು ವಾಟ್ಸಪ್ ಮತ್ತು ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.